ಇಂಪಾರ್ಟೆಂಟ್ 2 ಮಾರ್ಕಿನ ಪ್ರಶ್ನೆಗಳನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಂಟಿಗ್ರಲ್ ಅಲ್ಲಿ ನಿಮಗೆ 2 MCQ ಬರ್ತವೆ. ಸೊ ಇದು 2 MCQ, ಯಾವುದೇ ತರ ಫಿಲ್ ಇನ್ ದ ಬ್ಲಾಂಕ್ಸ್ ಇರೋದಿಲ್ಲ. 2 ಮಾರ್ಕಿನ 2 ಪ್ರಶ್ನೆಗಳು 4 ಅಂಕಗಳು, 3 ಮಾರ್ಕಿಂದ ಒಂದು ಪ್ರಶ್ನೆ 3 ಅಂಕಗಳು, 5 ಮಾರ್ಕಿಂದ ಒಂದು ಕ್ವೆಶ್ಚನ್ 5 ಮಾರ್ಕ್ಸ್, 6 ಮಾರ್ಕ್ ಒಂದು ಕ್ವೆಶ್ಚನ್ 6 ಮಾರ್ಕ್. ಟೋಟಲ್ 22 ಅವರ್ಸ್ ಇರ್ತಕ್ಕಂಥ ಚಾಪ್ಟರ್ 20 ಮಾರ್ಕ್ಸ್ ನಿಮಗೆ ಬರುತ್ತೆ. ಸೊ ನೀವು ಇಲ್ಲಿ ಕಂಪಲ್ಸರಿ ಮಾಡಬೇಕಾದ್ರೆ MCQ ಮತ್ತು 2 ಮಾರ್ಕ್ ಅನ್ನ ಕಂಪಲ್ಸರಿ ಮಾಡ್ಕೊಳ್ಳಿ, 3 ಮಾರ್ಕ್ ಅನ್ನು ಕೂಡ ಕಂಪಲ್ಸರಿ ಮಾಡ್ಕೊಳ್ಳಿ. 5 ಮಾರ್ಕಿನ ಬೇಕಾದ್ರೆ ನೀವು ಪರ್ಫೆಕ್ಟ್ ಇಲ್ಲ ಅನ್ನೋ ಅಂದ್ರೆ ಉಳಿದ ಚಾಪ್ಟರ್ ಗಳನ್ನ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋದ್ರೆ 5 ಮಾರ್ಕಿನ ಬೇಕಾದ್ರೆ ನೀವು ಸ್ಕಿಪ್ ಮಾಡಬಹುದು. 6 ಮಾರ್ಕಿನ LPP 100% ಯಾವುದೇ ಕ್ವೆಶ್ಚನ್ ಕೊಟ್ಟು ನಾನು ಮಾಡ್ತೀನಿ ಅನ್ನೋ ಹಾಗಿದ್ರೆ 6 ಮಾರ್ಕಿನ LPP ಬರ್ತಿತ್ತು ಅಂದ್ರೆ ಡೆಫಿನೆಟ್ ಇಂಟಿಗ್ರಲ್ ಇಲ್ಲಿ 6 ಮಾರ್ಕಿನ ಪ್ರಶ್ನೆ ಬರುತ್ತೆ, ಅದನ್ನ ಬೇಕಿದ್ರೆ ನೀವು ಸ್ಕಿಪ್ ಮಾಡಬಹುದು. ಬಟ್ 6 ಮಾರ್ಕಿಂದು ಕೂಡ ನೀವು ಮಾಡಿ, ಬೇಕಿದ್ರೆ 5 ಮಾರ್ಕಿನ ನೀವು ಸ್ಕಿಪ್ ಮಾಡಿದ್ರೆ ಮಾಡಬಹುದು. ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್, ಇಂಟಿಗ್ರೇಷನ್ ಅಲ್ಲಿ ನಿಮಗೆ 2 ಮಾರ್ಕಿನ ಪ್ರಶ್ನೆಯನ್ನು ಮಾಡಿದ್ರೆ 3 ಮಾರ್ಕಿನ ಪ್ರಶ್ನೆಯನ್ನು ನೀವು ಮಾಡ್ಕೋಬೇಕು. ಯಾಕಂದ್ರೆ 2 ಮಾರ್ಕ್ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಹಲವಾರು ಬಾರಿ 3 ಮಾರ್ಕ್ ಅಲ್ಲಿ ಕೇಳ್ತಾರೆ, 3 ಮಾರ್ಕ್ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಹಲವಾರು ಬಾರಿ 2 ಮಾರ್ಕ್ ಅಲ್ಲಿ ಕೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಬರೀ 2 ಮಾರ್ಕ್ ಅಥವಾ 3 ಮಾರ್ಕ್ ಮಾಡ್ಲಿಕ್ಕೆ ಹೋಗಬೇಡಿ, ಬರೀ 2 ಮಾರ್ಕ್ ಅಥವಾ ಬರೀ 3 ಮಾರ್ಕ್ ಮಾಡ್ಲಿಕ್ಕೆ ಹೋಗಬೇಡಿ. 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ ಎರಡು ಪ್ರಶ್ನೆಗಳನ್ನ ಇಂಟಿಗ್ರೇಷನ್ ಇಂದ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ನೋಡ್ರಿ, ಇಲ್ಲೊಂದು ಪ್ರಶ್ನೆ ಇದೆ, cos 2x - cos 12 / cos x - cos alpha. ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ 2 ಮಾರ್ಕಿನ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀನಿ. ಇದಾದ ನಂತರ ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ 3 ಮಾರ್ಕಿನ ಮಾಡ್ತಾ ಇದ್ದೀನಿ. ಎರಡು ವಿಡಿಯೋಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಒಂದಿಷ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳನ್ನ ಅಸೈನ್ಮೆಂಟ್ ಕೊಡ್ತೀನಿ, ಅವುಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡು ಬಿಡಿ. ಸೊ ಇಲ್ಲಿ ಇದೊಂದು ಪ್ರಶ್ನೆ ಇದೆ, cos 2x - cos 12 / cos x - cos alpha. ಸೊ ಇಲ್ಲಿ ನೋಡಿ, cos 2x cos 2 alpha ಅದ. ಸೊ ಇಲ್ಲಿ ನೋಡಿ, ನಮಗೆ cos a - cos b ಫಾರ್ಮುಲಾ ಅದ, ಬಟ್ ಇಲ್ಲಿ cos 2 ಅದ. ಸೊ ಇಲ್ಲಿ ತೆಳ cos x - cos alpha ಅದ. ಸೊ ಇದು ಹೆಂಗಾದ್ರೂ ಮಾಡಿ ಕ್ಯಾನ್ಸಲ್ ಆಗುತ್ತಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಇಂಟಿಗ್ರೇಷನ್ ಅಲ್ಲಿ ನಮಗೆ ಆದಷ್ಟು ಕ್ವೋಷಂಟ್ ರೂಲ್ ಇಲ್ಲ, u/v. ಸೊ v ಇಲ್ಲಿ ಏನ್ ಇರ್ತದಲ್ರಿ, ಅದ ಮ್ಯಾಲ್ ಬರುವಂಗ್ ಮಾಡ್ಕೋಬೇಕು. ಅವಾಗ ಡಿನಾಮಿನೇಟರ್ ನ್ಯೂಮರೇಟರ್ ಎರಡನ್ನೂ ಕ್ಯಾನ್ಸಲ್ ಮಾಡೋ ಪ್ರಯತ್ನ ಮಾಡಬೇಕು. ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸೊ ಆ ಕಾರಣಕ್ಕಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ cos 2x ಫಾರ್ಮುಲಾ ಅಪ್ಲೈ ಮಾಡ್ಕೋತೀನಿ. 2 cos square x minus 1. cos 2 alpha ಒಂದು ಫಾರ್ಮುಲಾ ಇದೆ, 2 cos square alpha minus 1 divided by cos x minus cos alpha. This is with respect to x. ಸೊ ಈಗ ಏನ್ ಮಾಡ್ತೀನಿ ನೋಡಿ, ನಾನು ಇಂಟಿಗ್ರೇಷನ್ ಆಫ್, ಈಗ ಬ್ರಾಕೆಟ್ ಅನ್ನು ಕ್ಲಿಯರ್ ಮಾಡ್ಕೋತೀನಿ. 2 cos square x minus 1 ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ -2 cos square alpha minus into minus plus 1 divided by cos x minus cos alpha. This is with respect to x. ಇದಾದ ನಂತರ ಸ್ವಲ್ಪ ನೀವು ಗಮನ ಇಟ್ಕೊಳ್ಳಿ, -1 + 1 ಕ್ಯಾನ್ಸಲ್ ಆಗುತ್ತೆ. ಇಲ್ಲೇ 2 ಕಾಮನ್ ಬರುತ್ತೆ. 2 ಕಾಮನ್ ಬಂದ್ರೆ ಬ್ರಾಕೆಟ್ ಅಲ್ಲಿ ಏನು ಉಳಿಯುತ್ತೆ ನೋಡಿ, cos square x - cos square alpha ಉಳಿಯಿತು. ಇಲ್ಲೇ cos x - cos alpha ಉಳಿಯಿತು. ಈಗ ನೀವು ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ a square - b square, ಇಲ್ಲಿ a - b ಇದೆ. ಸೊ a square - b square ಅನ್ನು ನಾವು a + b * a - b ಅಂತ ಬರ್ಕೋಬಹುದು. ಅವಾಗ ಇಲ್ಲಿ ಇರ್ತಕ್ಕಂಥದ್ದು ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕಾಗಿ ನಾನು ಏನ್ ಮಾಡ್ಕೋತೀನಿ ನೋಡಿ, ಇಲ್ಲಿ 2 ಕಾಮನ್ ತಕೊಂಡ ಇಲ್ಲಿ ಏನ್ ಬರೀತೀನಿ, cos x + cos alpha into cos x - cos alpha divided by cos x - cos alpha ಬರೀತೀನಿ with respect to x. So cos x - cos alpha ಕ್ಯಾನ್ಸಲ್ ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ ಏನು ಉಳಿತು, ಬರೀ ನಮಗೆ 2 ಕಾನ್ಸ್ಟೆಂಟ್ ಹಾಗೆ ಇರಲಿ. cos x ದ ಇಂಟಿಗ್ರೇಷನ್ ಏನು, -sin x. ಸೊ ನಾನು ಅದನ್ನ ಇಲ್ಲಿ ಬರೀತೀನಿ, ಮೈನಸ್ ಅನ್ನು ಬೇಕಿದ್ರೆ ಹೊರಗೆ ತಗೋಬಹುದು. ಸೊ ಇಂಟಿಗ್ರೇಷನ್ ಆಫ್ cos x is only sin x. ಇಂಟಿಗ್ರೇಷನ್ ಆಫ್ cos x is sin x, sin x is minus cos x. ಸೊ ಇಲ್ಲಿ cos alpha ಇದೆ, ಇದು ಬಹಳ ಜನ ತಪ್ಪು ಮಾಡೋದು. ಇಲ್ಲಿ ಬಹಳಷ್ಟು ಸ್ಟೂಡೆಂಟ್ಸ್ cos alpha ದ sin alpha ಅಂತ ಬರೆದು ಬಿಡ್ತೀರಿ. ಆ ತರ ಬರಿಬಾರ್ದು, ಯಾಕಂದ್ರೆ alpha ಅಂದ್ರೆ ಕಾನ್ಸ್ಟೆಂಟ್. ಇಂಟಿಗ್ರಲ್ ಅಥವಾ ಡಿಫರೆನ್ಷಿಯೇಷನ್ ಅಲ್ಲಿ ನಾವು ಫಿಸಿಕ್ಸ್ ಕ್ವಾಂಟಿಟೀಸ್ ಅನ್ನು ಹೊರತುಪಡಿಸಿ t u p w x y z ಇವುಗಳನ್ನು ಮಾತ್ರ ವೇರಿಯೇಬಲ್ ಅಂತ ತಗೋತೀವಿ, ಥೀಟಾ ಅನ್ನು ತಗೋತೀವಿ. ಇವುಗಳನ್ನು ಹೊರತುಪಡಿಸಿ ಉಳಿದ ಯಾವುದೇ ವ್ಯಾಲ್ಯೂಗಳನ್ನು ಕಾನ್ಸ್ಟೆಂಟ್ ಅಂತೀವಿ. a b c d ಅಪ್ ಟು s ಮಟ, ಜೊತೆಗೆ ಆಲ್ಫಾ ಬೀಟಾ ಗಾಮಾ ಇವುಗಳು ಕೂಡ ಕಾನ್ಸ್ಟೆಂಟ್ ಆಗಿರ್ತಾವೆ. ಸೊ ಇಲ್ಲಿ cos alpha ಕಾನ್ಸ್ಟೆಂಟ್ ಅಂದ್ರೆ ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ is constant into x. Okay, integration of constant with respect to x is constant into x. So the cos alpha into x or x cos alpha ಆಗುತ್ತೆ, ಲಾಸ್ಟ್ ಗೆ ಒಂದು ಪ್ಲಸ್ c ಬರುತ್ತೆ. ಸೊ ಇಷ್ಟು ಮಾಡಿಬಿಟ್ರೆ ನಿಮಗೆ ಕಂಪ್ಲೀಟ್ ಆಗಿ 2 ಮಾರ್ಕ್ಸ್ ಸಿಗ್ತವೆ. I is equal to
2 ಇಂಟು ಬ್ರಾಕೆಟ್ sin x ಪ್ಲಸ್ x cos alpha ಪ್ಲಸ್ c. ಸೊ ಇದು 2 ಮಾರ್ಕಿಗೆ ನೀವು ಈ ತರ ಸಾಲ್ವ್ ಮಾಡಬೇಕು. ಸೊ ಐ ಹೋಪ್ ದಿಸ್ ಒನ್ ಇಸ್ ಅಂಡರ್ಸ್ಟುಡ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ರಿಪೀಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಬಹಳಷ್ಟು ಕ್ವಶನ್ ಅದಾವ ಅಂತ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಇಂಪಾರ್ಟೆಂಟ್ ಇರತಕ್ಕಂತ ಪ್ರಶ್ನೆಗಳನ್ನಾದ್ರೂ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ. ಎಸ್, ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. I is equal to e raised to x minus 1 divided by x square. ಇದು ನೋಡಿ 7.6 ಅಲ್ಲಿ ಬರ್ತಕ್ಕಂಥದ್ದು. 7.6 ಅಲ್ಲಿ ನಿಮಗೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತಿದೆ. ಅದಾದ ನಂತರ e raised to x into bracket f of x plus f dash of x equal to e raised to x into f of x. ಈ ತರದ ಒಂದು ಫಾರ್ಮ್ ಇದೆ. ಇಂಟಿಗ್ರೇಷನ್ ಆಫ್ e raised to x f of x plus f dash of x equal to e raised to x f of x. ಸೊ ಅದು ಇದೆಯಲ್ಲ, ಅದನ್ನ ನಾವು ತಗೊಂಡ್ಬರೋಣ. ಯಾಕಂದ್ರೆ e raised to x ಆಲ್ರೆಡಿ ಮುಂದೆ ಎರಡು ಫಂಕ್ಷನ್ ಇದಾವೆ, ಅಂದ್ರೆ ಡೆಫಿನೆಟ್ಲಿ e raised to x f of x ಫಾರ್ಮ್ ಬರುತ್ತೆ. ಸೊ ಅದನ್ನ ಯಾವ ತರ ಮಾಡ್ಕೋಬೇಕು ನೋಡ್ರಿ. e raised to x ನಾನು ಏನ್ ಮಾಡ್ತೀನಿ, ಅದನ್ನ ಸಪರೇಟ್ ಆಗಿ ಬಡಿತೀನಿ. x by x square minus 1 by x square dx. ಸೊ ಕ್ಯಾನ್ಸಲ್ ಆಯ್ತು ಇಲ್ಲಿ. ಸೊ I is equal to e raised to x 1 by x minus 1 by x square. ನೋಡಿ, e raised to x ಇಲ್ಲಿರ್ತಕ್ಕಂಥ ಫಂಕ್ಷನ್ ಅದ ಡಿಫರೆನ್ಸಿಯೇಷನ್ ಇಲ್ಲೇ ಇದೆ. f of x ಅಂದ್ರೆ 1 by x, ಅದರ ಡಿಫರೆನ್ಸಿಯೇಷನ್ minus 1 by x square ಅದರ ಪಕ್ಕದಲ್ಲೇ ಇದೆ. ಯಾವಾಗ e raised to x ಇರುತ್ತೆ, ಅದ್ರ ಮುಂದಿರ್ತಕ್ಕಂಥ ಒಂದು ಫಂಕ್ಷನ್ ಡಿಫರೆನ್ಸಿಯೇಷನ್ ಅಲ್ಲೇ ಪಕ್ಕದಲ್ಲೇ ಸಿಕ್ತಿತ್ತು ಅಂದ್ರೆ ಡೈರೆಕ್ಟ್ e raised to x and that function is the answer. ಅಂದ್ರೆ ಇಂಟಿಗ್ರೇಷನ್ ಆಫ್ e raised to x f of x plus f dash of x ಇತ್ತಂದ್ರೆ ಡೈರೆಕ್ಟ್ this is our answer. e raised to x f of x plus c. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅನ್ಸುತ್ತೆ. e raised to x ಇದೆ, ಇದು f of x ಅನ್ಕೊಳ್ಳಿ, ಇದರ f dash of x ಇಲ್ಲೇ ಇದೆ, 1 by x ಡೆರಿವೇಟಿವ್ minus 1 by x square ಇಲ್ಲೇ ಇದೆ. ಸೊ ಅವಾಗ ನಮ್ದು ಆನ್ಸರ್ ಆಗುತ್ತೆ ಡೈರೆಕ್ಟ್ಲಿ I is equal to e raised to x 1 by x. So e raised to x into 1 by x plus c. ಇದು ಕೂಡ 2 ಮಾರ್ಕಿಗೆ ಕೇಳಿದಾರೆ. ಇಂಥ ಪ್ರಶ್ನೆಗಳು 2 ಮಾರ್ಕಿಗೆ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಈ ಕಾರಣದಿಂದ ಈ 2 ಕ್ವಶನ್ಗಳು ಇಂಪಾರ್ಟೆಂಟ್ ಆಗ್ತವೆ. ಇನ್ನು 2 ಮಾರ್ಕ್ ಇಂಪಾರ್ಟೆಂಟ್ 2 ಮಾರ್ಕರ್ಸ್ ಅಲ್ಲಿ. ಸೊ ಇಂಪಾರ್ಟೆಂಟ್ 2 ಮಾರ್ಕರ್ಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಶ್ನೆ 3 ಮತ್ತು ಪ್ರಶ್ನೆ 4 ಅನ್ನ. ಇಲ್ಲಿ ನೋಡಿ I is equal to 1 by sin square x into cos square x ಅಂತಿದೆ. ನಾನು ಹೇಳಿದಾಗ ಇಂಟಿಗ್ರೇಷನ್ ಅಲ್ಲಿ ನಿಮಗೆ ಡಿವೈಡೆಡ್ ಬೈ ಏನಾದರೂ ಡಿನಾಮಿನೇಟರ್ ಇತ್ತಂದ್ರೆ ಆ ಡಿನಾಮಿನೇಟರ್ ನ ಹೋಗಲಾಡಿಸೋ ಪ್ರಯತ್ನ ಮಾಡಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ sin square x cos square x ದ ಡಿನಾಮಿನೇಟರ್ ಹೋಗ. ಸೊ ಇದು ಯಾವಾಗ ಹೋಗುತ್ತೆ ಅಂದ್ರೆ ಮೇಲೆ ಕೂಡ ಅದೇ ತರದ ಟರ್ಮ್ ಬಂದಾಗ, ಹೌದಾ? ಸೊ ಆ ಕಾರಣಕ್ಕೆ ನಾನು 1 ಅನ್ನ ಯೂಸಿಂಗ್ sin square cos square x ಬರ್ಕೋಬಹುದಾ? ಬರ್ಕೋಬಹುದು. ಸೊ ಐ ವಿಲ್ ರೈಟ್ 1 ಆಸ್ sin square x plus cos square x divided by sin square x into cos square x. ಈ ತರ ಬರೀತೀನಿ 1 ಅನ್ನ. ಓಕೆ, ರೈಟ್. ಸೊ ಈಗ ಏನ್ ಮಾಡ್ತೀನಿ ನೋಡಿ ನಾನು, ಸೊ ಈ ಸಪರೇಟ್ ಆಗಿ ಹೊಡ್ಕೋತೀನಿ. sin square x by sin square x into cos square x ಆಗುತ್ತೆ, ಹೌದಾ? sin square x divided by sin square x into cos square x ಬರ್ಕೋಬಹುದಾ? ಪ್ಲಸ್ cos square x divided by sin square x into cos square x ಬರ್ಕೋಬಹುದು. This is all with respect to x. So 1 sin square cancel ಆಗಲಿ, 1 cos square cancel ಆಗಲಿ. ಉಳಿದೇನು ನೋಡಿ ಇಲ್ಲಿ 1 by cos square ಅಂದ್ರೆ sec square x ಆಯ್ತು, 1 by sin square cosec square x ಆಯ್ತು. This is all with respect to x. So easy ಆಗುತ್ತೆ. ಈಗ integration of sec square x is tan x, integration of cosec square x is minus cot x. ಸೊ ಇಂಟಿಗ್ರೇಷನ್ ಸಿಂಬಲ್ ಯಾವಾಗ ಹೋಗುತ್ತೆ ಅವಾಗ ಒಂದು ಪ್ಲಸ್ ಸಿ ಬರಬೇಕು ಯಾವಾಗಲೂ ಕೂಡ ಇಂಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ. ಇಂಡೆಫಿನೆಟ್ ಇಂಟಿಗ್ರಲ್ ಯಾವಾಗ ನೀವು ಇಂಟಿಗ್ರೇಟ್ ಮಾಡ್ತಿರಲ್ಲ ಅವಾಗ ಕೊನೆಯಲ್ಲಿ ಒಂದು ಪ್ಲಸ್ ಸಿ ಬರೆಯೋದನ್ನ ಮಿಸ್ ಮಾಡಬೇಡಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಈಸಿ ಕ್ವಶನ್ ವಿಚ್ ವಿಲ್ ಬಿ ಆಸ್ಕ್ಡ್ ಫಾರ್ 2 ಮಾರ್ಕ್. 2 ಮಾರ್ಕಿಗೆ ಬರ್ತಕ್ಕಂತ ಒಂದು ಪ್ರಶ್ನೆ. ಈಸಿ ಅದ. ಕೆಳಗಿರ್ತಕ್ಕಂಥ sin square x ಮತ್ತು cos square x ಹೋಗೋಂಗ್ ಮಾಡ್ಬೇಕು ನೋಡಿ. ಇಂಟಿಗ್ರೇಷನ್ ಒಳಗೆ ಡಿನಾಮಿನೇಟರ್ ಒಳಗೆ ಏನಿರುತ್ತೆ ಅದು ಕ್ಯಾನ್ಸಲ್ ಆಗೋ ತರ ಮಾಡಬೇಕು ಒಟ್ಟಿನಲ್ಲಿ. ಸೊ ಇದನ್ನ ನಾನು sin square x cos square x ಯಾವಾಗ ಕ್ಯಾನ್ಸಲ್ ಮಾಡ್ತೀನಿ, 1 ಅನ್ನ sin square plus cos square x ಬರ್ಕೊಂಡ ಸಪರೇಟ್ ಮಾಡ್ಕೋತೀನಿ. ಸಪರೇಟ್ ಮಾಡ್ಕೊಂಡಾಗ ಅದು ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಈ ತರ ಇದನ್ನ ಸಾಲ್ವ್ ಮಾಡಿ. ಇದಾದ ನಂತರ ಈ ಕಡೆ ಒಂದು ಪ್ರಶ್ನೆ ಇದೆ ನೋಡ್ರಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಹುಡುಗರು ಈ ಪ್ರಶ್ನೆಯನ್ನ ಮಾಡಿರೋದಿಲ್ಲ. ಯಾಕಂದ್ರೆ ಈ ಪ್ರಶ್ನೆ ನಿಮ್ಮ ಮಿಸಲೇನಿಯಸ್ ಎಕ್ಸಾಂಪಲ್ಸ್ ಮತ್ತು ಎಕ್ಸರ್ಸೈಸ್ ಅಲ್ಲಿ ಇರತಕ್ಕಂತ ಒಂದು ಪ್ರಶ್ನೆ ಆಗಿರೋದ್ರಿಂದ ಬಹಳಷ್ಟು ಸ್ಟೂಡೆಂಟ್ಸ್ ಈ ಪ್ರಶ್ನೆಯನ್ನ ಮಾಡಿರೋದಿಲ್ಲ. ಸೊ ಆದ್ರೆ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಈಗಾಗಲೇ.
ಸೊ ಆ ಕಾರಣದಿಂದ ನೋಡಿ ಈ ಪ್ರಶ್ನೆಯನ್ನ ಕೂಡ ಇಲ್ಲಿ ನಾವು ಮಾಡೋಣ. I is equal to sin x by sin x minus a ಅಂತಿದೆ. ಸೊ ನಾನು ಈಗಾಗಲೇ ಹೇಳಿದ ಹಾಗೆ ಇದು ಹೆಂಗಾದ್ರೂ ಮಾಡಿ ಹೋಗ್ಬೇಕು ಅಂದ್ರೆ ನನಗೆ ಇರ್ತಕ್ಕಂಥ ಆಪ್ಷನ್ ಏನು, ಮೇಲೆ x ಇದೆ, ಕೆಳಗೆ x minus a ಇದೆ. ಸೊ ಕಾನ್ಸ್ಟೆಂಟ್ ಮೈನಸ್ ಆಗಿದೆ. ಸೊ ಕಾನ್ಸ್ಟೆಂಟ್ ಗಳನ್ನು ನಾವು ಪ್ಲಸ್ ಆರ್ ಮೈನಸ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬಹುದು. ಇಂಟಿಗ್ರೇಷನ್ ಅಲ್ಲಿ ಯಾವಾಗ ಬೇಕಾದ ಮಲ್ಟಿಪ್ಲಿಕೇಶನ್ ಅಲ್ಲೂ ಬ್ಯಾಲೆನ್ಸ್ ಮಾಡ್ಕೋಬಹುದು. ಸೊ ನಾನು ಈಗ ಇದನ್ನ ಏನ್ ಮಾಡ್ತೀನಿ, sin x ಬದಲಾಗಿ x minus a ಬರ್ಕೋತೀನಿ. ಬಟ್ ಮೈನಸ್ ಎ ಅನ್ನು ಬರ್ಕೊಂಡಿರೋದ್ರಿಂದ ಅದನ್ನ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಪ್ಲಸ್ ಎ ಒಂದು ಎಕ್ಸ್ಟ್ರಾ ಬರ್ಕೋತೀನಿ. ಸೊ ಡಿವೈಡೆಡ್ ಬೈ sin of x minus a ಆಯ್ತು. ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು x. ಸೊ ಈಗ ನೋಡಿ ಸ್ವಲ್ಪ ನೀವು ಗಮನ ಇಟ್ಟಿದ್ರೆ ನಮ್ಮ ಫಾರ್ಮುಲಾ ಇದೆ, ಫಸ್ಟ್ PUC ಅಲ್ಲಿ ಕಲ್ತಿದ್ರೆ ನೀವು sin of a plus b ಅಥವಾ sin of x plus y ಫಾರ್ಮುಲಾ ಏನ್ ಹೇಳುತ್ತೆ? sin of x plus y ಫಾರ್ಮುಲಾ sin x cos y plus cos x sin y. ಅಥವಾ ನೀವು sin of a plus b ಕಲ್ತಿದ್ರೆ ಆದ್ರೆ sin of a plus b equal to sin a cos b plus cos a sin b. ಇದನ್ನಷ್ಟನ್ನು a ಅನ್ಕೊಳ್ಳಿ, ಇದನ್ನಷ್ಟನ್ನು b ಅನ್ಕೊಳ್ಳಿ. ಅದರ ಪ್ರಕಾರ ಫಾರ್ಮುಲಾ ಅಪ್ಲೈ ಮಾಡಿ. sin of a plus b sin a, sin a ಅಂದ್ರೆ sin of x minus a, cos b ಜಾಗದಲ್ಲಿ ಏನಿದೆ ನೋಡಿ ಇಲ್ಲಿ a ಇದೆ, ಪ್ಲಸ್ cos a ಜಾಗದಲ್ಲಿ x minus a, b ಜಾಗದಲ್ಲಿ a ಇದೆ. ಸೊ sin a. This is all with respect to x. ಇನ್ನೊಂದು dx ಬರೆಯೋಣ, whole divided by sin of x minus a. ಸೊ ಈಗ ಏನ್ ಮಾಡೋದು ನೋಡಿ, ಸಪರೇಟ್ ಮಾಡ್ಕೋತೀನಿ ಈಗ. sin x minus a cos a divided by sin x minus a. ನೋಡಿ ಇಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ. sin x minus a cos a divided by sin of x minus a plus ಕಾನ್ಸ್ಟೆಂಟ್ sin a ಇದೆ ಹಾಗೆ ಇರಲಿ, ಅದನ್ನ cos of x minus a ಬರ್ಕೋತೀನಿ ಆ ಕಡೆ, divided by sin of x minus a. This is with respect to x. ಸ್ವಲ್ಪ ಇಲ್ಲಿ ಗಮನ ಕೊಡಬೇಕು ಅಷ್ಟು ನೋಡಿ. sin x minus a sin x minus a ಕ್ಯಾನ್ಸಲ್. ಇಲ್ಲಿ ನೋಡಿ cos x minus a divided by sin x minus a ಅಂದ್ರೆ cot x minus a. ಸೊ ಅದನ್ನ ಕೂಡ ನೀವು ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು. ಇಲ್ಲಿ cos a ಬರುತ್ತೆ ಪ್ಲಸ್ sin a into cot of x minus a ಬರುತ್ತೆ dx. ಬಹಳಷ್ಟು ಜನ ಹುಡುಗರು ಕನ್ಫ್ಯೂಸ್ ಆಗ್ತವೆ. ಇಲ್ಲಿ sin a ಅಂದ್ರೆ ಕಾನ್ಸ್ಟಂಟ್, ಓಕೆ, ಇದು ವೇರಿಯೇಬಲ್. cos by sin is cot, ನೆನಪಿಡಬೇಕು. ನೋಡಿ cos a, integration of cos a is x cos a. Constant the integration x into constant or constant into x. Integration of 4 is 4x. ಅದೇ ತರ integration of cos alpha is cos alpha into x or x into cos alpha, both are same. Plus sin alpha is constant. ಇದನ್ನ ಯಾವುದೇ ತರ ಇಂಟಿಗ್ರೇಷನ್ ಮಾಡಬೇಡಿ, ಹಾಗೆ ಇಡಿ. ಸೊ sin a is constant. cot of x minus a, cot x ದ ಇಂಟಿಗ್ರೇಷನ್ log of sin x. ಸೊ ಇಲ್ಲಿ x ಜಾಗದಾಗ ಏನಿದೆ, x minus a ಇದೆ. sin a into log of x minus log of sin of x minus a plus c. ಸೊ ಇದನ್ನ ನೀವು ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಸೊ ಇನ್ನೊಂದ್ಸಲ ಬರೀತೀನಿ ನೋಡಿ, sin a into cot x ದು log of sin x, log of sin of x minus a plus c. ಸೊ ಇದು ನಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ಈ ತರ ನಾವು ಸಾಲ್ವ್ ಮಾಡ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ದಯವಿಟ್ಟು ಇದನ್ನು ಚೆನ್ನಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೀನ್ ಶಾಟ್ ತಗೋದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸಾಧ್ಯವಾದಷ್ಟು ವಿಡಿಯೋ ನೋಡೋ ಸಂದರ್ಭದಲ್ಲಿ ಪೆನ್ ಅಥವಾ ಪೇಪರ್ ಮಗ್ಲಿ ಇಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ಇದೊಂದು ನಿಮಗೆ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಸೊ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ವಿವಿಧ ಪ್ರಶ್ನೆಗಳನ್ನ ಮಾಡೋಣ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಇದು ನಿಮಗೆ ಬಹಳ ಹೆಲ್ಪ್ಫುಲ್ ಆಗಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ 2 ಮಾರ್ಕಿನ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡ್ತಾ ಇದ್ದೀವಿ. 5 ಮತ್ತು 6ನೇ ಪ್ರಶ್ನೆಗಳು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಸಮ್ ಟೈಮ್ಸ್ ಒಂದು ಎಕ್ಸಾಮ್ ಅಲ್ಲಿ 3 ಮಾರ್ಕಿಗೂ ಬಂದಿದೆ, ಬಟ್ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳ. ಇವೆರಡನ್ನು ನೀವು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಒಂದು ಕ್ವಶನ್ ಬರೋ ಚಾನ್ಸ್ ಹೆಚ್ಚಿರುತ್ತೆ. ಸೊ 5th one ನೀವೇ ಮಾಡಿ, ನಾನು 6th one ಮಾಡ್ತಾ ಇದ್ದೀನಿ. 6th one ತರಾನೇ 5th one ಮಾಡಿ. ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಬರ್ತಕ್ಕಂಥ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಲ್ಲಿ ನೋಡಿ sin 3x cos 4x dx ಅಂತಿದೆ. ಬಹಳಷ್ಟು ಸಲ ಈ ಪ್ರಶ್ನೆ ಬಂದದ. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಫಸ್ಟ್ ಗೆ I is equal to, ಸೊ ನಾನು ಏನ್ ಮಾಡ್ತೀನಿ ನೋಡಿ, ಇಲ್ಲಿ sin 3x cos 4x ಅನ್ನ, ಸೊ I can write it as ಮೊದಲಿಗೆನೆ cos ಬರ್ಕೋತೀನಿ, cos 4x into sin 3x ಅಂತ ಬರ್ಕೋಬಹುದು. ಅಥವಾ ನೀವು ಅದೇ ತರನು ಇಟ್ಕೋಬಹುದು, ನಡೆಯುತ್ತೆ. ಸೊ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು, ಇಂಟಿಗ್ರೇಷನ್ ಆಫ್ cos a into sin b ಅಥವಾ sin a into cos b. ನೀವು ಹೆಂಗಾದ್ರೂ ತಗೊಳ್ಳಿ. ಹಾಫ್
sin of a plus b ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ. ಈ ಫಾರ್ಮುಲಾ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಹಾಫ್ ಆಫ್ ಸೈನ್ ಆಫ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ. ಸೊ ಈ ಫಾರ್ಮುಲಾ ನೋಟ್ ಡೌನ್ ಮಾಡ್ಕೊಳ್ಳಿ. ಕಾಸ್ ಎ ಸೈನ್ ಬಿ ಇದು ಫಾರ್ಮುಲಾ, ಇದು ಕಾಸ್ ಎ ಸೈನ್ ಬಿ ಫಾರ್ಮುಲಾ ಏನು, ಹಾಫ್ ಆಫ್ ಸೈನ್ ಆಫ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ. ಸೊ ಇಲ್ಲಿ ನಾನು ಅದೇ ತರ ಬರೆದ್ರೆ ಇಂಟಿಗ್ರೇಷನ್ ಆಫ್ ಹಾಫ್ ಆಫ್ ಸೈನ್ ಆಫ್ ಎ ಪ್ಲಸ್ ಬಿ. ಸೈನ್ ಆಫ್ ಎ ಪ್ಲಸ್ ಬಿ ಅಂದ್ರೆ ನೋಡಿ ಇದು ಎ ಇದು ಬಿ. sin of a plus b ಅಂದ್ರೆ 4x plus 3x minus sin of a minus b 4x minus 3x. ಸ್ವಲ್ಪ ಇದನ್ನ ನೀವು ಗಮನ ಇಟ್ಟು ನೋಡ್ಕೋಬೇಕು. ಸೊ ಹಾಫ್ ಇಸ್ ಅ ಕಾನ್ಸ್ಟೆಂಟ್ ನಾನು ಹೊರಗೆ ತೆಗಿತಾ ಇದ್ದೀನಿ. sin of 7x minus sin of x. ಸೊ ಇದನ್ನ ಈಸಿಯಾಗಿ ನಾವು ಇಂಟಿಗ್ರೇಟ್ ಮಾಡಬಹುದು. ಇಂಟಿಗ್ರೇಷನ್ ಆಫ್ sin x is minus cos x. ಸೊ ಹಾಫ್ sin 7x ದ ಇಂಟಿಗ್ರೇಷನ್ ನೋಡ್ರಿ ಮೈನಸ್ ಕಾಸ್ 7x. ನೋಡಿ ಇಂಟಿಗ್ರೇಷನ್ ನೋಡಿ ಯಾವಾಗಲೂ ಕೂಡ x ಜೊತೆ ಏನಿರ್ತದಲ್ರಿ ಅದನ್ನ ಡಿವೈಡ್ ಮಾಡಬೇಕು. ಡಿಫರೆನ್ಷಿಯೇಷನ್ ಒಳಗೆ x ಜೊತೆ ಏನಿರುತ್ತೆ ಅದನ್ನ ಮಲ್ಟಿಪ್ಲೈ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಆಫ್ sin 2x ಇತ್ತಂದ್ರೆ ಏನ್ ಮಾಡ್ತಿದ್ರಿ, cos 2x into 2 ಮಾಡ್ತಿದ್ರಿ, ಹೌದಾ? ಇಲ್ಲೇ ಡಿವೈಡ್ ಮಾಡಬೇಕು. sin 7x ದ ಇಂಟಿಗ್ರೇಷನ್ ಮೈನಸ್ cos 7x ಡಿವೈಡೆಡ್ ಬೈ 7 ಮೈನಸ್ sin x ದು ಕೂಡ ಮೈನಸ್ ಆಲ್ರೆಡಿ ಅದ ಇಲ್ಲಿ sin x ದು ಮೈನಸ್ cos x ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಸೊ ನಾನು ಡೈರೆಕ್ಟ್ ಇಲ್ಲಿ ಪ್ಲಸ್ cos x ಅಂತ ಬರೀತೀನಿ. x ಜೊತೆ 1 ಇದೆ, ಸೊ ಡಿವೈಡೆಡ್ ಬೈ 1 ಅಂದಾಗ ಸೊ ಅದು ಬರೆದ್ರು ಬರುತ್ತೆ ಬಿಟ್ಟರು ಬರುತ್ತೆ ಪ್ಲಸ್ c. ಸೊ ದಿಸ್ ಈಸ್ ಅವರ್ ಫೈನಲ್ ಆನ್ಸರ್. ಸೊ ಇದೇ ತರ ನೀವು 5ನೇ ಪ್ರಶ್ನೆಯನ್ನ ಮಾಡ್ಕೋಬಹುದು. ಮತ್ತೆ ನಾನು ಫಾರ್ಮುಲಾ ಈಗ ಇಲ್ಲಿ cos a sin b ಅಂತ ತಗೊಂಡೆ. ಸಮ್ ಟೈಮ್ಸ್ ಇದನ್ನ sin a cos b ಫಾರ್ಮುಲಾನು ಹಂಗ ಅನ್ಕೋಬಹುದು. ನಾವು sin a cos b ಫಾರ್ಮುಲಾನು ಕೂಡ ನಾವು ಮೈನಸ್ ಹಾಫ್ sin a plus b ಮೈನಸ್ sin a minus b ಅಂತ ಕೂಡ ನಾವು ಬರ್ಕೋಬಹುದು. ಸೊ ಆ ತರ ನೀವು ಮಾಡಿದ್ರು ಕೂಡ ನಡೆಯುತ್ತೆ. ಒಟ್ನಲ್ಲಿ ನಮ್ಮ ಫೈನಲ್ ಆನ್ಸರ್ ಕರೆಕ್ಟ್ ಬರಬೇಕು. ನೀವು ದೊಡ್ಡ cos 4x ಅನ್ನ ಮೊದಲಿಗೆ ಬರ್ಕೊಳ್ಳಿ, sin 3x ಅನ್ನ ಆಮೇಲೆ ಬರ್ಕೊಳ್ಳಿ. ಸೊ ಅವಾಗ cos a sin b ಅನ್ನ ಅಪ್ಲೈ ಮಾಡ್ಕೋಬಹುದು. cos a sin b ಫಾರ್ಮುಲಾ ಇಸ್ ಹಾಫ್ ಆಫ್ sin a plus b minus sin a minus b. ಸೊ ಇದು ಬೆಟರ್. ಅಥವಾ ನಾವು ಡಿ ಲೆಸ್ ಅನ್ನು ಡೈರೆಕ್ಟ್ sin a cos b ಫಾರ್ಮುಲಾ ಅಪ್ಲೈ ಮಾಡ್ತೀವಿ, ಆ ಫಾರ್ಮುಲಾ ಅಪ್ಲೈ ಮಾಡಿ ಕೂಡ ನೀವು ಮಾಡಬಹುದು. ಅದು ಕೂಡ ಸರಿಯಾದ ಆನ್ಸರ್ ಬರುತ್ತೆ. ಇದು 6ನೇ ಪ್ರಶ್ನೆ ಆಯ್ತು. ಇನ್ನು 7ನೇ ಪ್ರಶ್ನೆ. ಸೊ 5, 6 ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. 2 ಪ್ರಶ್ನೆಗಳನ್ನ ನೆನಪಿಟ್ಕೊಳ್ಳಿ. ಯಾಕಂತ ಹೇಳಿದ್ರೆ 2 ಮಾರ್ಕ್ ಅಲ್ಲಿ 2 ಪ್ರಶ್ನೆಗಳು ಬರ್ತಾವೆ ಅಂತ ಹೇಳಿದೆ. ಬಟ್ ಅಕಾರ್ಡಿಂಗ್ ಟು ಒಂದು ಕ್ವಶನ್ ಪೇಪರ್ ರೂಲ್ ಪ್ರಕಾರ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಬಂತು ಅಂದ್ರೆ ನೆಕ್ಸ್ಟ್ ಅದೇ ಕಾನ್ಸೆಪ್ಟ್ ಮೇಲೆ ಇನ್ನೊಂದು ಕ್ವಶನ್ ಬರೋ ಹಾಗಿಲ್ಲ. ಆ ಕಾರಣಕ್ಕಾಗಿ ಸಬ್ಸ್ಟಿಟ್ಯೂಷನ್ ಮೇಲೆ ಒಂದು ಕ್ವಶನ್ ಬರ್ಬೋದು ನಿಮ್ಮ 2 ಮಾರ್ಕಿಗೆ, ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಯೂಸ್ ಮಾಡ್ಕೊಂಡು ಅಂದ್ರೆ ಈ ತರದ ಪ್ರಶ್ನೆಗಳೇ ಬರ್ತದೆ. ಓಕೆ ರೈಟ್. ಇಲ್ಲಿ ನೋಡಿ ಈ ತರದ ಒಂದು ಸಬ್ಸ್ಟಿಟ್ಯೂಷನ್ ಮತ್ತು ಯೂಸಿಂಗ್ ಟ್ರಿಗ್ನೋಮೆಟ್ರಿ ಎರಡು ಇರ್ತಕ್ಕಂತ ಒಂದು ಪ್ರಶ್ನೆ ಇದು. ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಯಾವಾಗಲೂ ಕೂಡ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಂದ್ರೆ ನನಗೆ ಈಗಾಗಲೇ ರಿಸಲ್ಟ್ಸ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ. sin ಆಫ್ cos x ಇದೆ ಅಂದ್ರೆ cos x ಆಂಗಲ್ ಟರ್ಮ್ ಅದ. sin ದ ಮುಂದೆ ಇರ್ತಕ್ಕಂತ ಟರ್ಮ್ ಗಳಿಗೆ ಆಂಗಲ್ ಟರ್ಮ್ ಅಂತಾರೆ. sin ಆಫ್ ಬ್ರಾಕೆಟ್ ಒಳಗೆ ಇತ್ತಂದ್ರೆ cos x, sin ಇನ್ವರ್ಸ್ ಬ್ರಾಕೆಟ್ ಒಳಗೆ ಇತ್ತಂದ್ರೆ ಆಂಟಿ ಆಂಗಲ್ ಟರ್ಮ್. ಇಲ್ಲಿ ಆಂಗಲ್ ಟರ್ಮ್ ಗಳು ಏನಿರ್ತಾವಲ್ಲ ಅವುಗಳನ್ನು ಯಾವಾಗಲೂ t ಅಂತ ತಗೋಬೇಕು. ಇದು ನಾನು t ಅಂತ ತಗೊಂಡೆ ಅಂದ್ರೆ ಅದರ ಡಿಫರೆನ್ಷಿಯೇಷನ್ sin x ಅದ, ಇಲ್ಲೇ ಸಿಗುತ್ತೆ. sin x dx dt ಆಗಿಬಿಡುತ್ತೆ. ಆ ಕಾರಣಕ್ಕಾಗಿ ನಾನು ಏನ್ ಮಾಡ್ತೀನಿ, cos x ಅನ್ನ t ಅಂತ ತಗೋತೀನಿ. ಪುಟ್ ಅಥವಾ ಲೆಟ್ cos x is equal to t. ಸೊ ಅದರ ಅರ್ಥ ಇದು ಡಿಫರೆನ್ಷಿಯೇಷನ್ ಏನಾಯ್ತು, sin x dx is equal to dt ಆಯ್ತು. ಈಗ ಸೊ I is equal to ಏನಾಯ್ತು ನೋಡಿ, ಕನ್ವರ್ಟ್ ಆಗಿದ್ದು sin x dx ಇದಷ್ಟು ಹೋಗಿ dt ಆಯ್ತು. sin of cos x ಅಂದ್ರೆ sin of t ಆಯ್ತು. sin x dx ಅಷ್ಟು ಹೋಯ್ತಿದೆ, ರೌಂಡ್ ಹಾಕಿದೀನಿ ನೋಡ್ರಿ. sin x dx ಅಷ್ಟು ಜಾಗದಲ್ಲಿ ನಾನು ಏನಾಯ್ತು ಕೂಡಿಸಿ dt ಅಂತ ಬರೆದು ಬಿಡ್ತೀನಿ. ಮತ್ತೆ cos x ಜಾಗದ t ಅಂತ ಬರ್ಕೋತೀನಿ. ಇಂಟಿಗ್ರೇಷನ್ ಆಫ್ sin t is very very easy. ಇಂಟಿಗ್ರೇಷನ್ ಆಫ್ sin t is minus cos t plus c. ಬಟ್ ನಮ್ಮ ಪ್ರಶ್ನೆ x ಒಳಗದ, ನಾವು t ಒಳಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಕೊನೆಯಲ್ಲಿ ಇರ್ತಕ್ಕಂತ ಆನ್ಸರ್ ಕೂಡ x ಒಳಗೆ ಇಡಬೇಕು. ಪ್ರಶ್ನೆಯನ್ನ ಯಾವ ವೇರಿಯೇಬಲ್ ಒಳಗೆ ಕೇಳ್ತಾರೆ ನೋಡ್ರಿ, ಅದೇ ವೇರಿಯೇಬಲ್ ಅಲ್ಲೇ ಆನ್ಸರ್ ಅನ್ನು ಇಡಬೇಕು. ನಾವು ನಮ್ಮ ಸಿಂಪ್ಲಿಫಿಕೇಶನ್ ಪರವಾಗಿ ನಾವು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಿರ್ತೀವಿ. ಸೊ ಆ ಕಾರಣದಿಂದ t ಅಂದ್ರೆ ಏನದ ವಾಪಸ್ ಅದನ್ನು ತುಂಬಿಕೋಬೇಕು. cos x ಅದ ಮೈನಸ್ cos ಆಫ್ cos x ಪ್ಲಸ್ c. ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಅಂತ ಹೇಳ್ಬೋದು.
ಸೊ ನಾವು 7 ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಇನ್ನೂ 4 ರಿಂದ 5 ಪ್ರಶ್ನೆಗಳನ್ನು 2 ಮಾರ್ಕ್ ಅಲ್ಲಿ ನಾವು ಸಾಲ್ವ್ ಮಾಡೋಣ. ಅದಾದ್ಮೇಲೆ ಒಂದು 2-3 ಪ್ರಶ್ನೆಗಳನ್ನು ನಿಮಗೆ ವರ್ಕ್ ಆಗಿ ಕೊಡ್ತೀನಿ. ಸೊ ಇಷ್ಟು ಪ್ರಶ್ನೆಗಳನ್ನು ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ, ಇದರ ಜೊತೆಗೆ ಇದೇ ತರದ ಪ್ರಶ್ನೆಗಳನ್ನ ಸಾಲ್ವ್ ಮಾಡುವಂತ ಒಂದು ಎಬಿಲಿಟಿ ಬೆಳೆಸ್ಕೊಂಡ್ರೆ ನಿಮಗೆ ಇಂಟಿಗ್ರೇಷನ್ ಅಲ್ಲಿ ಯಾವುದೇ ಮಾರ್ಕ್ಸ್ ಲೂಸ್ ಆಗೋದಿಲ್ಲ. ಜೊತೆಗೆ ಈ ತರ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದ್ರಿಂದ ನಿಮಗೆ ಸಿಇಟಿ ವಾಯ್ಸ್ ತುಂಬಾನೇ ಹೆಲ್ಪ್ ಆಗುತ್ತೆ. ಸಿಇಟಿ ಅಲ್ಲಿ ಇಂಟಿಗ್ರಲ್ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬರ್ತವೆ. ಸೊ ನೋಡಿ ಡೌನ್, ಯಾಕಂದ್ರೆ ವರ್ಕ್ಡ್ ಎಕ್ಸಾಂಪಲ್ ಇರ್ತಕ್ಕಂಥ ಪ್ರಶ್ನೆ ಇದು. ಸೊ ಇಲ್ಲಿ ನೋಡಿ ನೀವು tan raised to 4 root x x square root x by root x ಅಂತ ಇದೆ. ಇಲ್ಲಿ ನೀವು ಸ್ವಲ್ಪ ಗಮನ ಇಡಬೇಕಾದದ್ದು ಏನಪ್ಪಾ ಅಂದ್ರೆ, ಯಾವುದನ್ನ ನಾವು t ತಗೊಂಡ್ರೆ ನಮಗೆ ಯೂಸ್ ಆಗುತ್ತೆ ನೋಡಿ. ಇಲ್ಲಿ ನಾನು ರೂಟ್ x ಅನ್ನ t ಅಂತ ತಗೋಬಹುದು. ರೂಟ್ x ಅನ್ನು t ತಗೊಂಡ್ರೆ ಅದರ ಡಿಫರೆನ್ಸಿಯೇಷನ್ 1/2 ರೂಟ್ x. ಸೊ ಅದನ್ನ ಕೂಡ ನಾನು ಬ್ಯಾಲೆನ್ಸ್ ಮಾಡ್ಕೋಬಹುದು, ಅದು ಕೂಡ ತಪ್ಪಿಲ್ಲ. ಸೊ ಇಲ್ಲೊಂದು 2 ಹಾಕೊಂಡು ಇಲ್ಲೊಂದು ಹೊರಗೆ ಒಂದು 2 ಹಾಕೊಂಡು 1/2 ರೂಟ್ x dx ಅನ್ನು ಕೂಡ ನಾನು ಬರ್ಕೋಬಹುದು. ಸೊ ಅದಕ್ಕಿಂತಲೂ ಈಸಿ ಒಂದು ಮೆಥಡ್ ಏನಪ್ಪಾ ಅಂದ್ರೆ, ಡೈರೆಕ್ಟ್ ಆಗಿ ನಾನು tan x ಅನ್ನು t ತಗೊಂಡ್ರೆ ಏನಾಗುತ್ತೆ ಸ್ವಲ್ಪ ವಿಚಾರ ಮಾಡಿ. tan x ನ ಡಿಫರೆನ್ಸಿಯೇಷನ್ ಏನು, sec square x. ಸೊ ಇಲ್ಲಿ ನೋಡಿ sec square root x ಅಂತಿದೆ, sec square root x dx ಇದು ಕಂಪ್ಲೀಟ್ ಆಗಿ ಹೋಗಿ dt ಆಗಿ ಬಿಡುತ್ತೆ, ಹೌದಾ? ಸೊ ಆ ಕಾರಣಕ್ಕಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಅದ tan root x t ತಗೊಂಡ್ರೆ t raised to 4 ಆಗಿ ಬಿಡುತ್ತೆ, ಅದು ಈಸಿ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಏನ್ ಮಾಡ್ತೀನಿ, ಲೆಟ್ ಅಥವಾ ಪುಟ್ tan of root x is equal to t ಅನ್ಕೋತೀನಿ. ಸೊ ಹಿಂಗ್ ಮಾಡೋದ್ರಿಂದ ಏನಾಗುತ್ತೆ ನನಗೆ, ಇದರ ಡಿಫರೆನ್ಸಿಯೇಷನ್ ನೋಡಿ, tan root x ದು sec square root x ಮತ್ತು ವಾಪಸ್ root x ದ ಡಿಫರೆನ್ಸಿಯೇಷನ್ 1/2 root x ಆಗುತ್ತೆ, ಹೌದಾ? ಸೊ is equal to dt ಆಯ್ತು. ಸೊ sec square root x divided by 2 root x into dx is equal to dt ಆಯ್ತು. ಸೊ ನಾನು 2 ಅನ್ನು ಏನ್ ಮಾಡ್ತೀನಿ, ಆ ಕಡೆ ಒಯ್ದು ಬಿಡ್ತೀನಿ. ಸೊ dt into 2 that is 2 dt ಆಯ್ತು. ಇಷ್ಟು ಬರೆದ್ಬಿಟ್ರೆ ಇಲ್ಲಿ ನೋಡಿ ನೀವು ಗಮನಿಸಿದ್ರೆ sec square root x by root x dx ಈ ಟರ್ಮ್ ಅಷ್ಟು ಹೋಗಿಬಿಡುತ್ತೆ ನೋಡಿ, ಇದು ಹೌದು ಇಲ್ಲ ನೋಡ್ರಿ, sec square root x divided by root x into dx ಅಷ್ಟು ಹೋಗಿಬಿಡುತ್ತೆ ಈಸಿಯಾಗಿ. ಸೊ i ಏನಾಗುತ್ತೆ ನಮ್ದು, tan root x t ಅಂದ್ರೆ tan raised to 4 root x ಏನಾಯ್ತು, t raised to 4 ಆಯ್ತು. ಇದೆಲ್ಲಾನು ಹೋಗಿ ಬರೀ 2 dt ಬಂದ್ಬಿಡ್ತು. 2 is a constant, I can take it out. So only integration of t raised to 4 ಉಳಿತು ಬರೀ. So integration of t raised to 4 is t raised to 5 divided by 5 plus c. but t ಅಂದ್ರೆ ಏನದ ಅದನ್ನ ವಾಪಸ್ ತುಂಬಿಕೊಳ್ಳಿ, 2 ಹಾಗೆ ಇರಲಿ. t ಅಂದ್ರೆ ಏನಿದೆ ನೋಡಿ, tan root x ಅದ. So t raised to 5 ಅಂದ್ರೆ tan to the power 5 root x divided by 5 plus c. ಇಷ್ಟು ಬರೆದು ಬಿಟ್ರೆ ನಿಮಗೆ ಕಂಪ್ಲೀಟ್ ಆಗಿ 2 ಮಾರ್ಕ್ಸ್ ಸಿಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಕಡಿಮೆ ಸ್ಟೆಪ್ ಅಲ್ಲಿ ಬರ್ತಕ್ಕಂತ ಒಂದು ಪ್ರಶ್ನೆ. ಸ್ವಲ್ಪ ನೀವು ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ಒಂದು ರೂಟ್ ಎಕ್ಸ್ ಅನ್ನ ಟಿ ಅಂತ ತಗೊಂಡು ಕೂಡ ಮಾಡ್ಕೋಬಹುದು, ಒಂದೆರಡು ಸ್ಟೆಪ್ ಹೆಚ್ಚಾಗ್ತವೆ ಅಷ್ಟೇ. ಸ್ವಲ್ಪ ಗಮನ ವಹಿಸಬೇಕಾದಂತ ಪ್ರಶ್ನೆ, ಇಂಪಾರ್ಟೆಂಟ್ ಕ್ವಶನ್, ರೈಟ್. ಇಲ್ಲ ನಾನು ಬಿಡಿಸ್ತಕ್ಕಂತ ಬಹುತೇಕ ಕ್ವಶನ್ಗಳು ಇಂಪಾರ್ಟೆಂಟ್ ತಗೊಂಡಿದ್ದೀನಿ, ಯಾಕಂದ್ರೆ ನಿಮಗೆ 2-3 ಮಾರ್ಕ್ಸ್ ಒಂದು 80 to 90 ಪ್ರಾಬ್ಲಮ್ ಆಗುತ್ತವೆ. ಸೊ ಅವುಗಳಲ್ಲಿ ನಾನು ಚೂಸ್ ಮಾಡಿ ಒಂದು 10 ರಿಂದ 12, 13 ಪ್ರಾಬ್ಲಮ್, 14 ಪ್ರಾಬ್ಲಮ್ಗಳು ಮ್ಯಾಕ್ಸಿಮಮ್ ಮಾಡೋಣ. ಸೊ ಇಲ್ಲಿರ್ತಕ್ಕಂಥದ್ದು ರೂಟ್ tan x by sin x into cos x. ಸ್ವಲ್ಪ ನೀವು ಇಲ್ಲಿ ಗಮನ ವಹಿಸಬೇಕಾದದ್ದು, ಇಲ್ಲಿ ನೋಡಿ ರೂಟ್ tan x ಇದೆ, sin x ಇದೆ, cos x ಇದೆ. ಸೊ ನಾನು ಇಲ್ಲಿ tan x ಅನ್ನ t ಅಂತ ತಗೊಳ್ಳೋ ಪ್ರಯತ್ನ ಮಾಡ್ತೀನಿ. ಅವಾಗ ಏನಾಗುತ್ತೆ ನೋಡೋಣ. tan x ಅನ್ನ t ಅಂತ ತಗೊಂಡ್ರೆ ಸೊ ಇದರ ಡಿಫರೆನ್ಸಿಯೇಷನ್ ಏನಾಗುತ್ತೆ, sec square x dx is equal to dt ಆಯ್ತು. ಬಟ್ ಇಲ್ಲಿ ನೋಡಿ ಬರೇ cos x ಇದೆ. ಸೊ ಆ ಕಾರಣಕ್ಕಾಗಿ ನಾನು ಏನ್ ಮಾಡ್ಕೋತೀನಿ, ಇಲ್ಲೇನ by cos x into cos x ಮಾಡ್ಕೋತೀನಿ. ಓಕೆ, ಸೊ by cos x into cos x ಅನ್ನು ಮೊದಲೇನೆ ಮಾಡ್ಕೋಬೇಕು. ಯಾಕೆ ಮಾಡ್ಕೋಬೇಕು ಅನ್ನೋ ಹೇಳೋ ಸಲುವಾಗಿ ನಾನು ಇಲ್ಲಿ ಹೇಳಿದೆ ನಿಮಗೆ ಇದನ್ನ. ಸೊ ಯಾವಾಗಲೂ ಕೂಡ ಈ ತರದ ಪ್ರಶ್ನೆ ಬಂದ್ರೆ sin x into cos x ಇದ್ ಮ್ಯಾಲ್ tan x ಇತ್ತಂದ್ರೆ sin x ಡಿವೈಡ್ ಬೈ cos x ಮಾಡ್ರಿ, cos x into cos x ಮಾಡ್ಕೋರಿ. ಅವಾಗ ಏನಾಗುತ್ತೆ ನೋಡಿ ಇದು. ಸೊ ಇಲ್ಲಿ ನೋಡಿ ನಾನು ಇದನ್ನ ಆಮೇಲೆ ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಗೆ cos x into cos x ಮಾಡ್ಕೊಂಡಾಗ ರೂಟ್ tan x ಬರುತ್ತೆ. ಸೊ ಇದು sin x by cos x ಹಾಗೆ ಇರಲಿ, ಇಂಟು ಇದು cos square x ಆಯ್ತು, dx ಆಯ್ತು. ಸೊ sin x by cos x ಅನ್ನ ಅಗೇನ್ ನಾನು tan x ಅಂತ ಬರೀಬಹುದು. ಸೊ 1 by cos square x ಅನ್ನ ನಾನು ವಾಪಸ್ sec square x ಅಂತ ಬರೀತೀನಿ ನೋಡಿ ಇಲ್ಲೇ, root of tan x divided by tan x into sec square x dx. ಈಗ ಏನ್ ಮಾಡ್ತೀನಿ ನಾನು, put tan x equal to t ಅನ್ಕೋತೀನಿ. put tan x equal to t ಆಯ್ತು ಅಂದರೆ
ಸ್ವಲ್ಪ ನೀವು ಗಮನಿಸಬೇಕು. ಇಲ್ಲೇ ಇದು ಮುಂದೆ ಮಾಡ್ತೀನಿ ನೋಡಿ, ಸ್ಪೇಸ್ ಕಡಿಮೆ ಇರೋದ್ರಿಂದ sec square x dx is equal to dt ಆಯ್ತು. ಸೊ ಅದರ ಪ್ರಕಾರ ಏನಾಯ್ತು ನೋಡ್ರಿ ಈಗ. ಸೊ ಇದು ರೂಟ್ ಟಿ ಹೌದಾ, ಡಿವೈಡೆಡ್ ಬೈ ಟಿ sec square x dx ಅಂದ್ರೆ dt. ನೋಡ್ರಿ ರೂಟ್ ಟಿ ಟಿ ಅಂದ್ರೆ ಒಂದು ಟಿ ಒಳಗೆ ಎರಡು ರೂಟ್ ಟಿ ಇರ್ತಾವು, 2 ಒಳಗೆ ಎರಡು ರೂಟ್ 2 ಇರ್ತಾವು, 4 ಒಳಗೆ ಎರಡು ರೂಟ್ 4 ಇರ್ತಾವು. ಸೊ ಈ ಟಿ ಅನ್ನ ನಾನು ರೂಟ್ ಟಿ ಇಂಟು ರೂಟ್ ಟಿ ಅಂತ ಬರ್ಕೋಬಹುದು. ಸೊ 1 ರೂಟ್ ಟಿ ಕ್ಯಾನ್ಸಲ್, 1 ಬೈ ರೂಟ್ ಟಿ ಉಳಿತು. ಸೊ I is equal to 1 by root t is nothing but t raised to minus 1 by 2 dt. ಹೌದಾ, ರೂಟ್ ಟಿ ಅಂದ್ರೆ t raised to 1 by 2, 1 by root t ಅಂದ್ರೆ t raised to minus 1 by 2. ಸೊ ಇದು ಇಂಟಿಗ್ರೇಷನ್ ಮಾಡಿದಾಗ minus 1 by 2 plus 1 is t raised to 1 by 2 divided by 1 by 2 ಆಗಿರುತ್ತೆ. ಆ 2 ಅನ್ನು ಇಲ್ಲಿ ಬರ್ಕೋಬಹುದು. 2t raised to 1 by 2 plus c. ಹೌದಾ, t ಅಂದ್ರೆ ಏನು ತುಂಬಿಕೊಂಡಿದ್ದೀವಿ ನಾವು, tan x ಅಂತ ತುಂಬಿಕೊಂಡಿದ್ದೀವಿ. ಸೊ t raised to 1 by 2 ಅಂದ್ರೆ ರೂಟ್ ಅಂದಂಗ. ಸೊ ಫೈನಲ್ ಆನ್ಸರ್ ನೋಡಿ, I is equal to 2 root tan x plus c. ಹೌದಾ, t ಅಂದ್ರೆ tan x to the power 1 by 2 ಅಂದಂಗ, tan x to the power 1 by 2 ಅಂದ್ರೆ root of tan x. ಸೊ 2 root tan x plus c. ಸೊ ಈ ತರ ನೀವು ಕ್ಲಿಯರ್ ಕಟ್ ಆಗಿ ಮಾಡಿದ್ರೆ 2 ಮಾರ್ಕ್ಸ್ ನಿಮಗೆ ಸಿಗ್ತವೆ. ಸೊ ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಈ ತರ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಅಂಡ್ ಲಿಟಲ್ ಬಿಟ್ ರಿಸ್ಕಿ. ಯಾಕಂದ್ರೆ is equal to t, ಅದರ ಡಿಫರೆನ್ಷಿಯೇಷನ್ ಏನು, 1/1 plus x square dx is equal to dt. ಸೊ ಅದರ ಪ್ರಕಾರ I ಏನಾಗುತ್ತೆ ನಂದು, ಇದು I ಅನ್ನಂಗ. ಸೊ ಎಲ್ಲಾ ಪ್ರಶ್ನೆಗಳು ಇದು ಫಸ್ಟ್ ಸ್ಟೆಪ್ I ಅಂತ ಬರ್ಕೋಬೇಕು. ಅದನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. e raised to tan inverse x ಅಂದ್ರೆ e raised to t ಆಯ್ತು, 1/1 plus x square dx. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ, 1/1 plus x square dx ಅಷ್ಟು ಹೋಗಿ ಏನಾಯ್ತು, dt ಆಯ್ತು. ಇಂಟಿಗ್ರೇಷನ್ ಆಫ್ e raised to t is e raised to t plus c. e raised to t ಅಂದ್ರೆ ಏನಂದ್ರೆ, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಬಹಳ ಈಜಿ ಇರತಕ್ಕಂತ ಪ್ರಶ್ನೆ ಇದೆ. x minus root x ತಗೊಂಡಿದ್ದೀವಿ. ಸೊ ರೂಟ್ x ಕಾಮನ್ ತೆಗಿಬೇಕು, ರೂಟ್ x minus 1 ಉಳಿಯುತ್ತೆ. ಸೊ ರೂಟ್ x minus 1 ಅನ್ನ t ಅಂತ ತಗೋಬೇಕು. ಅವಾಗ ರೂಟ್ x minus 1 ಅನ್ನು t ಅಂತ ತಗೊಂಡ್ಬಿಟ್ರೆ ಸೊ ಅದರ ಡಿಫರೆನ್ಷಿಯೇಷನ್ 1 by 2 x dx ಆಯ್ತು. dx ಅಂದ್ರೆ dt into 2 root x ಆಯ್ತು. dx ಇದ್ರೆ dt into 2 root x ಬರ್ಕೋತಾ ಇದ್ದೀನಿ. 1 by root x t ಆಯ್ತು, root x ಕ್ಯಾನ್ಸಲ್, 2 ಕಾನ್ಸ್ಟೆಂಟ್ ಹೊರಗೆ ತೆಗೆಯೋಣ. ಇಂಟಿಗ್ರೇಷನ್ ಆಫ್ 1 by t ಅಷ್ಟೇ ಉಳಿಯುತ್ತೆ. log of t ಅಂದ್ರೆ ವಾಪಸ್ ಉಳ್ಕೊಂಡ್ಬಿಟ್ರೆ ಈ ಆನ್ಸರ್ ಬಂದ್ಬಿಡುತ್ತೆ. ಸಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ಪ್ರಶ್ನೆಗಳನ್ನ ನೀವು ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ರೆ 2 ಮಾರ್ಕ್ ಮ್ಯಾಕ್ಸಿಮಮ್ ಕವರ್ ಆಗುತ್ತೆ ನಿಮಗೆ. ನೋ ನೀಡ್ ಟು ವರಿ ಅಬೌಟ್ ದಟ್. ಸೊ ನೀವು ಇಂಟಿಗ್ರೇಷನ್ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ತಾ ಇದ್ರೆ ದಯವಿಟ್ಟು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. 2 ಮಾರ್ಕ್ 3 ಮಾರ್ಕ್ಸ್ ಗಳನ್ನ ಮಾಡಿ. ಅಷ್ಟು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಎಲ್ಲ ನೀವು ಅಷ್ಟು ಮಾಡ್ತಿದ್ರೆ ಅಂದ್ರೆ ಈ 15 ಪ್ರಶ್ನೆಗಳನ್ನ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿ, ಇನ್ನು ಉಳಿದ ಪ್ರಶ್ನೆಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿ. 2 ಮಾರ್ಕ್ 3 ಮಾರ್ಕಿನ ಪ್ರಶ್ನೆಗಳನ್ನ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. 3 ಮಾರ್ಕಿನ ವಿಡಿಯೋ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ 2 ಮಾರ್ಕ್ 3 ಮಾರ್ಕ್ ಎರಡೂ ಮಾಡಿ. ಯಾಕಂದ್ರೆ 2 ಮಾರ್ಕ್ ಸಮ್ ಟೈಮ್ಸ್ 3 ಮಾರ್ಕ್ ಕೇಳ್ತಾರೆ, 3 ಮಾರ್ಕ್ ಸಮ್ ಟೈಮ್ಸ್ 2 ಮಾರ್ಕ್